ದನಿ ನೀ ನುಡಿಯ ಧಣಿ. ಸುಮಾರು ವರ್ಷಗಳ ಹಿಂದೆ ನಾನು ನುಡಿಗನ್ನಡಿ ಪುಸ್ತಕ ಬರೆದ ಸಂದರ್ಭದಲ್ಲಿ ಒಂದು ಚಾಪ್ಟರ್ ಧ್ವನಿ ಮೇಲೆ ಮೀಸಲಿಟ್ಟೆ. ಆವಾಗ ಒಂದು ಚುಟುಕ ಬರೆಯೋಣ ಅಂತ ಬರೆದೆ, ಅದೇ ದನಿ ನೀ ನುಡಿಯ ಧಣಿ. ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್. ಎಸ್, ನೀವೊಂಥರ ಬಾಸ್ ಇದ್ದಂಗೆ. ಪದಗಳನ್ನು ತಿಳ್ಕೊಂಡಿರ್ತೀರಿ, ಭಾಷೆ ಗೊತ್ತಿದೆ, ಆದರೆ ಆ ಧ್ವನಿಯನ್ನ ಹೇಗೆ ನೀವು ತೊಡಗಿಸುತ್ತೀರಿ, ಹೌ ಯು ಯೂಸ್ ದಿಸ್ ವಾಯ್ಸ್ ಮ್ಯಾಟರ್ಸ್. ಹಾಗಾದ್ರೆ ಏನು ಗಮನ ಕೊಡಬೇಕು ಸರ್? ಉಚ್ಚಾರ, ಪ್ರನೌನ್ಸಿಯೇಷನ್. ನೀವು ಪದಗಳನ್ನು ಉಚ್ಚಾರ ಮಾಡಬೇಕಾದರೆ ಆ ಪದಗಳು ಹೇಗಿದೆಯೋ ಹಾಗೆಯೇ ಉಚ್ಚಾರ ಮಾಡುವುದು ತೀರಾ ಅಗತ್ಯವಾದಂತಹ ವಿಷಯ. ನಂತರ ಸ್ಪಷ್ಟತೆ, ಕ್ಲಾರಿಟಿ. ಯಾವ ಯಾವ ಪದವನ್ನು ಹೇಗೆ ಉಚ್ಚಾರ ಮಾಡಬೇಕೋ ಹಾಗೆಯೇ ಉಚ್ಚಾರ ಮಾಡಬೇಕಲ್ಲವೇ ಸ್ನೇಹಿತರೆ? ಆಗ ನಮಗೆ ಸ್ಪಷ್ಟತೆ, ಕ್ಲಾರಿಟಿ ಬರ್ತದೆ. ಓಕೆ, ಸೊ ಎರಡನೇ ಅಂಶ. ಮೂರನೇ ಅಂಶ ವೆರಿ ವೆರಿ ಇಂಪಾರ್ಟೆಂಟ್, ವಾಯ್ಸ್ ಮಾಡ್ಯುಲೇಷನ್, ಧ್ವನಿಯ ಏರಿಳಿತ ಅಂತ ಹೇಳ್ತೇವೆ. ಇದನ್ನು ಟೈಪ್ ಮಾಡ್ರಿ. ವಾಯ್ಸ್ ಮಾಡ್ಯುಲೇಷನ್ ಅಥವಾ ಧ್ವನಿಯ ಏರಿಳಿತ. ಹಳೆ ರೇಡಿಯೋ ಕೇಳಿದಾಗ ಒಂದು ಮೋನೋಟೋನ್ ಅಂತ ಕರೀತಾ ಇದ್ರು. ಈಗ FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯೂಲ್ ಅಂತೀವಿ. ಏನಂದರೆ ಸ್ಟೀರಿಯೋಫೋನಿಕ್ ಎಫೆಕ್ಟ್ ಬರ್ತದೆ. ನಿಮ್ಮ ಧ್ವನಿಯಲ್ಲಿ ಆ ಸ್ಟೀರಿಯೋಫೋನಿಕ್ ಎಫೆಕ್ಟ್ ಬರಬೇಕಂದ್ರೆ ನಿಮ್ಮ ಧ್ವನಿಯಲ್ಲಿ ಏರಿಳಿತ ಇರಬೇಕು. ಒಂದೇ ತೆರನಾಗಿ ನೀವು ಮಾತನಾಡುತ್ತಿದ್ದರೆ ಅದು ಮಜಾ ಇರಲ್ಲ. ಓಕೆ, ಇದು ಅರ್ಲಿಯರ್ ಟೇಪ್ ರೆಕಾರ್ಡರ್ಗಳಲ್ಲಿ ಹಿಂಗೆ 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 ನಾವು ಮಾತಾಡ್ತಾ ಇದ್ರೆ ಮೇಲೆ ಕೆಳಗೆ ಹೋಗಿ ಒಂದು ಮಾಡೋದು, ಒಂದು ಗ್ರಾಫ್ ಥರ. ನಾವು ನಮ್ಮ ಧ್ವನಿಯಲ್ಲಿ ಸಂದರ್ಭೋಚಿತವಾಗಿ ಏರಿಳಿತವನ್ನು ಮಾಡಿದಾಗ ನಮ್ಮ ಧ್ವನಿಗೆ ಮತ್ತಷ್ಟು ಇಂಪು, ಕಳೆ ಬರುತ್ತೆ. ಅರ್ಥ ಮಾಡ್ಕೋಬೇಕು ಅದನ್ನು. ಓಕೆ, ನೆಕ್ಸ್ಟ್ ಎಂಫಸೈಸ್ ಅಂತಿದೆ. ಕನ್ನಡದಲ್ಲಿ ಒತ್ತು ಅಂತ ಹೇಳ್ತೇವೆ. ಎಲ್ಲೆಲ್ಲಿ ಪದಗಳನ್ನು ಎಷ್ಟು ಒತ್ತಬೇಕೋ ಅಷ್ಟು ಒತ್ತಬೇಕು. ಸ್ನೇಹಿತರೆ ಅಂತ ಕೆಲವು ಸರಿ ಹೇಳಿ ಜೋರಾಗಿ ಹೇಳ್ತೀವಿ, ಮೇಜ್ಗುತ್ತಾರೆ ಅಲ್ಲ, ಎಂಫಸೈಸ್ ಮಾಡ್ತಾರೆ. ಕರೆಕ್ಟ್. ಕನ್ನಡಕ್ಕಾಗಿ ಕೈ ಎತ್ತು ಅಂತ ಹೇಳ್ತಾರೆ ಅಲ್ವೇ? ಪದಗಳನ್ನು ಎಂಫಸೈಸ್, ಒತ್ತುವಿಕೆ ಅಂತ ಹೇಳ್ತೇವೆ. ದೆನ್ ಸ್ಪೀಡ್, ವೇಗ. ಈ ವೇಗದ ಮೀಟರ್ನ ಹೆಂಗೆ ಸೆಟ್ ಮಾಡೋದು ಅಂದರೆ ಸ್ನೇಹಿತರೆ, ನನ್ನ ಎದುರುಗಡೆ ಇರ್ತಾರಲ್ಲ ಆ ವ್ಯಕ್ತಿಗೆ ನಾನು ಈ ಸ್ಪೀಡಲ್ಲಿ ಮಾತನಾಡಿದರೆ ಅರ್ಥವಾಗುತ್ತಿದೆಯೇ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ. ನಾನು ಇನ್ನೊಂದೆರಡು ಪಾಯಿಂಟ್ ಸೇರಿಸ್ಬಿಟ್ಟಿದ್ದೀನಿ ಆ ಪುಸ್ತಕದಲ್ಲಿ ಆ್ಯಡ್ ಮಾಡಿರೋದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಪುಸ್ತಕಗಳು ಸಪ್ನಾ ಬುಕ್ ಹೌಸಲ್ಲಿ ಸಿಗ್ತದೆ, ಎಲ್ಲ ತೊಗೊಳ್ಳಿ. ಓಕೆ, 17 ಪುಸ್ತಕ ಬರೆದಿದ್ದೀನಿ, 18ನೇ ಪುಸ್ತಕ ಈಗ ಪ್ರಿಂಟಿಂಗಲ್ಲಿದೆ. ಏನು ಭಾವಗೀತೆ ಅಂತೀವಿ. ಭಾವವನ್ನು ತುಂಬಿ ಮಾತನಾಡುವಂಥದ್ದು. ಕರೆಕ್ಟಾ? ಆ ಭಾವನೆಯನ್ನು ಹೊರಹೊಮ್ಮಿಸುವುದು. ಭಕ್ತಿಗೀತೆ ಹಾಡಿದಾಗ ಭಕ್ತಿಯ ಬಗ್ಗೆ ಒಲವು ಬರುವ ಹಾಗೆ, ದೇಶಭಕ್ತಿಯ ಗೀತೆಯನ್ನು ಹಾಡಿದಾಗ ದೇಶಾಭಿಮಾನ ನಮ್ಮಲ್ಲಿ ಬರುವ ಹಾಗೆ ಆ ಒಂದು ಭಾವವನ್ನು ಇಟ್ಕೊಳ್ಳೋದು. ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿದೆ, ಇವೆರಡು ನನ್ನ ಪಾಯಿಂಟ್ಸ್. ಅನುಭವ, ನಾನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಹಾಡೋದು. ಈಗ ಉದಾಹರಣೆಗೆ ಪಂಡಿತ್ ಭೀಮ್ಸೆನ್ ಜೋಶಿ ಅವ್ರದ್ದು ಒಂದು ಸಂಗೀತ ಕಚೇರಿ ನಾನು ನಿರೂಪಣೆ ಮಾಡಿದ್ದೆ. ಅವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಏನು ಮುಳುಗಿ ಹೋಗ್ಬಿಡ್ತಾರೆ ಅಂದರೆ ಸ್ವರದೊಳಗಡೆ ಹೂವಾಗಿ ತೇಲಾಡಿ ಈಜಾಡ್ಕೊಂಬಂದ್ಬಿಡ್ತಾರೆ ಒಂದು ಹಾಡು ಮುಗಿಯೋದ್ರೊಳಗೆ.
ದ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಎಸ್ಪೆಷಲಿ ಹಿಂದೂಸ್ತಾನಿ ಅಥವಾ ಕರ್ನಾಟಕದ ಸಂಗೀತ ಗಾಯಕರು ಇನ್ವಾಲ್ವ್ ಆಗ್ತಾರಲ್ಲ, ಆ ಥರ ನಾನು ನನ್ನ ಭಾಷಣದಲ್ಲಿ ನನ್ನ ಮಾತಿನ ಬಗ್ಗೆ ನಾನು ಎಷ್ಟು ಇನ್ವಾಲ್ವ್ ಆಗಿದ್ದೆ ಮ್ಯಾಟರ್ಸ್. ಕ್ಲಾರಿಟಿ ಬಂತ? ದೆನ್ ಮೌನ, ಸೈಲೆನ್ಸ್. ಪದಗಳ ನಡುವೆ ಗೊತ್ತಿಲ್ಲ ನನಗೆ ಒಂಥರ ಪಂಕ್ಚುಯೇಷನ್ಸು, ಕಾಮ, ಸೆಮಿಕೋಲನ್, ಫುಲ್ ಸ್ಟಾಪ್ ಇಡ್ತಾ ಇರ್ತೀವಿ. ಅದು ಯಾವ ರೂಪದಲ್ಲಿ ಇಡ್ತಾ ಇರ್ತೀವಿ? ನಾವು ಪುಟ್ಟ ಪುಟ್ಟ ಮೌನದ ರೂಪದಲ್ಲಿ ಇಡ್ತಾ ಇರ್ತೀವಿ. ಅಂದ್ರೆ ಸ್ನೇಹಿತರೆ, ಉಚ್ಚಾರ, ಸ್ಪಷ್ಟತೆ, ಏರಿಳಿತ, ಒತ್ತು, ವೇಗ, ಭಾವ, ಅನುಭವ, ಮೌನ. 1 2 3 4 5 6 7 8 ಅಂಶಗಳು. 8 ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ, ನಮಗೆ ಬೀಚಿ ಒಂದು ಒಳ್ಳೆ ಕವನ ಬಿಟ್ಟೋಗಾರ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು, ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು, ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ ಹೇಳಿದ್ರು. ಅದರ ಅರ್ಥ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಂತಿಕೆಯನ್ನು ಮೆರೆಯಿರಿ. ನಿಮ್ಮದೇ ಧ್ವನಿಯಲ್ಲಿ ನೀವು ಮಾತನಾಡಿ ಇನ್ನೊಬ್ಬರನ್ನ ಕಾಪಿ ಮಾಡೋದು ಬೇಡ. ಅರ್ಥ ಆಯ್ತಾ? ಯಾರೋ ಇಷ್ಟ ಆಗಿರ್ಬೋದು ನಿಮಗೆ, ನಟನೋ ಇನ್ನೊಬ್ರು ಯಾರೋ ಮಾತಾಡೋರು, ಬಟ್ ನಿಮ್ಮ ಧ್ವನಿಯಲ್ಲೇ ನೀವು ಮಾತನಾಡಿ. ಕಾಪಿ ಕ್ಯಾಟ್ಸ್ ಆಗೋದು ಬೇಡ. ಯಾಕೆಂದರೆ ಅವ್ರ ಥರ ಮಾತಾಡ್ತಾರೆ, ಇವ್ರ ಥರ ಮಾತಾಡ್ತಾರೆ. ನಾನು ಜಯಪ್ರಕಾಶು ನನ್ನ ಥರ ಮಾತಾಡಬೇಕು. ಇಲ್ಲಿ ಈರಯ್ಯ ಬಂದರೆ ಅವ್ರ ಥರ ಮಾತಾಡಬೇಕು. ಝೇವಿಯರ್ ನಿಮ್ಮ ಥರ ಮಾತಾಡಬೇಕು. ಈರಣ್ಣ ನಿಮ್ಮ ಧ್ವನಿಲಿ ಮಾತಾಡಬೇಕು. ಚೆಲುವನಾರಾಯಣ ಅವರೇ ನಿಮ್ಮದೇ ಧ್ವನಿ, ನಿಮ್ಮದೇ ಟೋನು. ಯಾಕೆಂದರೆ ನಿಮ್ಮ ಧ್ವನಿ ನಿಮ್ಮ ಪರಿಚಯವನ್ನು ಇತರರಿಗೆ ಮಾಡಿಕೊಡುತ್ತೆ. ಐ ಹೋಪ್ ಯು ಗಾಟ್ ಇಟ್. ಸ್ನೇಹಿತರೆ, ಇಲ್ಲಿ ನಮ್ಮ ಸ್ನೇಹಿತರು ನನ್ನ ಮಾತು ಕೇಳಿಸ್ಕೊಳ್ತಾ ಇರೋರು, ಯಾಕೆ ಈ ಒಂದು ಧ್ವನಿ ಇಂಪಾರ್ಟೆಂಟ್ ಅಂದರೆ, ಟು ಇಂಪ್ರೆಸ್ ಲಿಸನರ್ಸ್ ಆ್ಯಂಡ್ ಪೀಪಲ್ ಅಂತ ಸುನಿಲ್ ಹೇಳಿದ್ದಾರೆ. ಟು ಮೇಕ್ ದ ಲಿಸನರ್ ಅಟೆಂಟಿವ್ ಅಂತ ಝೇವಿಯರ್ ಹೇಳಿದ್ದಾರೆ. ಸುದರ್ಶನ್ ಹೇಳಿದ್ದಾರೆ, ವಾಯ್ಸ್ ಗಿವ್ಸ್ ಟೋನ್ ಟು ಸ್ಪೀಚ್. a tonality that matters. ಈ ನಾನು ಹೇಳಿದ 8 ಅಂಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮದೇ ಧ್ವನಿಯಲ್ಲಿ ನೀವು ಮಾತನಾಡಲು ಆರಂಭಿಸಿ. ನೀವೊಬ್ಬ ಉತ್ತಮ ಭಾಷಣಕಾರರ ಆಗ್ತೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಜಯಪ್ರಕಾಶ್ ನಾಗ್ತಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ. ಬಾಯ್ ಬಾಯ್.